ಯೋಚನೆ ಮಾಡೋದಾದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕತ್ತಿ ನೀರಿದು ಬೀದಿಗೆ ಬಂದು ನಿಂತ್ಕೊಂಡು ಹೇಳಿದ್ಲು, ತಾಕತ್ತಿದ್ರೆ ಒಬ್ಬ ಬ್ರಿಟಿಷ್ ಎದುರುಗಡೆ ಬಂದು ನಿಂತ್ಕೊಳ್ಳೋ, ನಾನು ನೋಡ್ಕೋತೀನಿ ಅಂತ. 20 ವರ್ಷ ಕಂಪ್ಲೀಟ್ ಆಗದ ಒಬ್ಬ ಹೆಣ್ಣು ಮಗಳು ರಣಾಂಗಣದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳಲ್ಲ, ಆ ಝಾನ್ಸಿ ಈ ನಾಡಿನವಳು. ದೂರದ ಝಾನ್ಸಿ ಯಾಕೆ, ಇವತ್ತಿಗೆ 200 ವರ್ಷಗಳ ಹಿಂದೆ ತಾಕತ್ತಿದ್ರೆ ಬಾರೋ ತ್ಯಾಕರೆ ಅಂತ ತ್ಯಾಕರೆಯ ಕತ್ತು ಕಡಿದು ತನ್ನ ಕೋಟೆಯ ಬಾಗಿಲಿಗೆ ತೂಗು ಹಾಕಿಸಿಕೊಂಡಂತ ಕಿತ್ತೂರಿನ ಚೆನ್ನಮ್ಮ ನಮ್ಮ ನಾಡಿನವಳು. ನಾವ್ಯಾಕೆ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇದೆ ಮಿತ್ರ? ಈ ನಾಡಿನಲ್ಲಿ ಕಿತ್ತೂರಿನ ಚೆನ್ನಮ್ಮ ಮಾತ್ರ ಅಲ್ಲ, ಭಾರತ ಎಂತೆಂತ ಸ್ತ್ರೀಯರನ್ನ ಪ್ರೊಡ್ಯೂಸ್ ಮಾಡಿದೆ ಅಂತ ನಾನು ಬರೀ ಕರ್ನಾಟಕವನ್ನೇ ಕೇಂದ್ರವಾಗಿ ಇಟ್ಕೊಳ್ಳೋದು ಹೇಳೋದಾದ್ರೆ, ಮಹಾರಾಷ್ಟ್ರಿಗರು ತುಂಬಾ ಜನ ಸಿಕ್ಕು ಯಾವಾಗಲಾದ್ರೂ ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ಹೆಮ್ಮೆ ಕೊಚ್ಕೊಳ್ತಾ ಇದ್ರೆ, ನನಗೆ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದ ಗೌರವ ಇದೆ, ಹಾಗಂತ ಕರ್ನಾಟಕದ ಮೇಲೆ ಕಡಿಮೆ ಗೌರವ ಅಲ್ಲ. ಅವರೆಲ್ಲರೂ ಶಿವಾಜಿ ಮಹಾರಾಜರ ಬಗ್ಗೆ ತುಂಬಾ ಮಾತಾಡುವಾಗ ನಾನು ಹೇಳ್ತಿರ್ತೀನಿ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಹಾಕಿ 350 ವರ್ಷ ಕಂಪ್ಲೀಟ್ ಆಯ್ತು, 351ನೇ ವರ್ಷ ಈ ವರ್ಷ. ಯಾರೋ ಒಬ್ರು ಬಂದು ಹೇಳಿದ್ರು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಶಿವಾಜಿಯ ಕಾರ್ಯಕ್ರಮ ಮಾಡಬೇಕು. ನಾನಂದೆ ಒಂದೇ ಒಂದು ಕಂಡೀಷನ್, ಮಹಾರಾಷ್ಟ್ರದ ಕೆಲವು ಕಡೆಗಳಲ್ಲಾದ್ರೂ ನೀವು ನಮ್ಮ ಕೆಳದಿಯ ಚೆನ್ನಮ್ಮನ ಕಾರ್ಯಕ್ರಮ ಮಾಡಬೇಕು. ಅವ್ರು ಕೇಳಿದ್ರು ಯಾಕೆ ಅಂತ. ನಾನು ಹೇಳಿದೆ, ಯಾಕೆ ಅಂತ ಹೆಂಗ್ ಕೇಳ್ತೀರಾ? ಶಿವಾಜಿಯ ಮಗ ಶಿವಾಜಿ ತೀರಿಕೊಂಡ ನಂತರ ಯಾರು ಆಶ್ರಯ ಕೊಡದೆ, ಔರಂಗಜೇಬ ಶಿವಾಜಿಯ ಮಗನಿಗೆ ಆಶ್ರಯ ಕೊಟ್ರೆ ನಮ್ಮ ರಾಜ್ಯವನ್ನು ಉದ್ಧ್ವಸ್ತಗೊಳಿಸ್ತಾನೆ ಅನ್ನುವಂತ ಭಯದಿಂದ ಆಶ್ರಯ ಕೊಡದೆ ಎಲ್ಲರೂ ತಪ್ಪಿಸ್ಕೊಂಡು ತಿರುಗಾಡ್ತಿರುವಾಗ, ಶಿವಾಜಿಯ ಮಗನಿಗೆ ಯಾರೋ ಹೇಳಿದ್ರು, ರಾಜಾರಾಮನಿಗೆ, ಹೋಗು ಕೆಳದಿಯ ಚೆನ್ನಮ್ಮ ಅನ್ನುವಂತ ಹೆಣ್ಣು ಮಗಳಿದ್ದಾಳೆ, ಶಿವಾಜಿಯನ್ನ ಅಣ್ಣನಂತೆ ಭಾವಿಸ್ತಾ ಇದ್ದಂತ ಹೆಣ್ಣು ಮಗಳಾಕೆ, ಆಕೆ ನಿನಗೆ ರಕ್ಷಣೆ ಕೊಡಬಹುದು ಅಂತ. ಒಬ್ಬ ಹೆಣ್ಣು ಮಗಳು ರಕ್ಷಣೆ ಕೊಡ್ತಾಳ ಔರಂಗಜೇಬನಿಗೆ ಎದುರದೆ? ಅವನು ಮಾರು ವೇಷದಿಂದ ಬಂದಂತ ಸನ್ಯಾಸಿಯ ವೇಷದಲ್ಲಿ, ಸನ್ಯಾಸಿಯ ವೇಷದಲ್ಲಿ ಬಂದವರಿಗೆಲ್ಲ ದಕ್ಷಿಣೆ ಕೊಡ್ತಾ ಅವತ್ತಿನ ತನ್ನ ದಿನ ಮುಗಿಸ್ಬೇಕು ಅಂತಿದ್ದ ಕೆಳದಿಯ ಚೆನ್ನಮ್ಮ ಈ ಸನ್ಯಾಸಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ಲು, ನೀನ್ ಸನ್ಯಾಸಿ ಅಲ್ಲ, ಮೋಸ ಮಾಡ್ತಿದ್ಯಾ ನನಗೆ. ಅವನಿಗೇನ್ ಹೇಳಬೇಕು ಗೊತ್ತಾಗ್ಲಿಲ್ಲ. ಪಕ್ಕಕ್ಕೆ ಬಂದ, ಎಲ್ರೂ ಹೋದ್ಮೇಲೆ ಪೇಟ ತೆಗೆದ, ನಾನು ಶಿವಾಜಿಯ ಮಗ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಬಿಕೊಂಡ ಆಕೆ, ಸನ್ಯಾಸಿಯಾಗುವ ಅವಶ್ಯಕತೆ ಏನ್ ಬಂತು ನಿನಗೆ? ಅವನು ಹೇಳ್ದ, ಇಡೀ ದೇಶದಲ್ಲಿ ಯಾವ ರಾಜರೂ ಕೂಡ ಔರಂಗಜೇಬನಿಗೆ ಹೆದರಿ ನನಗೆ ಆಶ್ರಯ ಕೊಡಲ್ಲ ಅಂತಿದ್ದಾರೆ. ನನಗೆ ಕೆಲವು ತಿಂಗಳುಗಳ ಕಾಲ ಆಶ್ರಯ ಬೇಕು, ನನ್ನ ಸೇನೆಯನ್ನ ಮರಳಿ ಕಟ್ತೀನಿ, ನನ್ನ ರಾಜ್ಯವನ್ನ ಮರಳಿ ಸಂಪಾದಿಸ್ತೀನಿ. ಆದ್ರೆ ಆಶ್ರಯ ಯಾರು ಕೊಡ್ತಿಲ್ವಲ್ಲ. ಏನಂದ್ಲು ಗೊತ್ತಾ? ಆಶ್ರಯ ನಾನು ಕೊಡ್ತೀನಿ. ಪಕ್ಕದಲ್ಲಿದ್ದವ್ರು ಕೇಳಿದ್ರು, ಔರಂಗಜೇಬ ದಾಳಿ ಮಾಡಿದ್ರೆ, ಮಾತು ಕೊಟ್ಟ ಮೇಲೆ ಮುಗಿತು, ಅದು ಯಾವ ಔರಂಗಜೇಬ ಬರ್ತಾನೋ ನೋಡ್ಕೊಂಡ್ ಬಿಡ್ತೀನಿ. ಈ ನೆಲ ಔರಂಗಜೇಬನಿಗೆ ಸರಿಯಾದ ಪಾಠ ಕಲಿಸುತ್ತೆ ಅಂತ ಶಿವಾಜಿಯ ಮಗನಿಗೆ ಆಶ್ರಯ ಕೊಟ್ಟಂತ ಹೆಣ್ಣು ಮಗಳು ನನ್ನ ನಾಡಿನವಳು. ಔರಂಗಜೇಬ ಸುಮ್ಮನಾಗ್ಲಿಲ್ಲ, ಆಕ್ರಮಣ ಮಾಡಿದ ಕೆಳದಿಯ ಮೇಲೆ. ಆದ್ರೆ ಔರಂಗಜೇಬನ ಸೇನೆಗೆ ಅವನಿಗೆ ಸರಿಯಾದ ಪಾಠ ಕಲಿಸಿ ಅರ್ಧ ದಾರಿಯಿಂದ ಮರಳಿ ಓಡಿ ಹೋಗುವಂತೆ ಮಾಡಿದ ಯಾವುದಾದ್ರೂ ಸೇನೆ ಇದ್ರೆ ಅದು ಕನ್ನಡದ ಕೆಳದಿ ಚೆನ್ನಮ್ಮನ ಸೇನೆ ಅನ್ನೋದನ್ನ ಹೇಗೆ ಮರೆಯೋದು? ಇದನ್ನ? ಆದರೆ ದುರದೃಷ್ಟ, ನಮ್ಮ ಕರ್ನಾಟಕದಲ್ಲಿ ಈ ವಿಚಾರವನ್ನ ಹೇಳುವಂತ ಪರಿಪಾಠ ಇದೆಯಾ ಕೇಳಿದ್ರೆ ಇಲ್ಲ ಅಂತ. ನಾವು ಕನ್ನಡದ ಈ ಸಂಭ್ರಮವನ್ನ ಮರೆತೇ ಹೋಗ್ಬಿಡ್ತೀವಿ. ಇವರೆಲ್ಲರಿಗಿಂತ ಮುಂಚಿತವಾಗಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆಯನ್ನು ಮೊಳಕೆಯೊಡೆಯೋಕ್ಕಿಂತ ಮುಂಚಿತವಾಗಿ ಮಂಗಳೂರಿನ ಸಮುದ್ರ ತೀರದಲ್ಲಿ ನಿಂತು ಆಕ್ರಮಣಕಾರಿಗಳಾಗಿ ಬಂದಿರುವಂತ ಪೋರ್ಚುಗೀಸರು ಈ ನಾಡಿಗೆ ಕಂಟಕಪ್ರಾಯವಾಗ್ತಾರೆ ಅಂತ ಸಮುದ್ರದಲ್ಲೇ ಅವರನ್ನು ಅಡ್ಡಗಟ್ಟಿ ತನ್ನ ನೌಕಾ ಸೇನೆಯ ಮೂಲಕ ಅವರನ್ನು ಓಡಿಸಿದಂತ ಕೀರ್ತಿ ಯಾರಿಗಾದರೂ ಇದ್ರೆ ಅದು ನಮ್ಮ ಉಳ್ಳಾಲದ ರಾಣಿ ಅಬ್ಬಕ್ಕನಿಗೆ ಸಲ್ಲುವಂತ ಕೀರ್ತಿ. ರಾಣಿ ಅಬ್ಬಕ್ಕನನ್ನ ಎದುರಿಸಲಾಗದೆ ಪೋರ್ಚುಗೀಸರು ಪಟ್ಟ ಪಡಿಪಾಟಲು ಅಂತಿಂತದಲ್ಲ ಮಿತ್ರರೇ. ರಾಣಿ ಅಬ್ಬಕ್ಕನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಆಕೆ ಪೋರ್ಚುಗೀಸರ ಎದೆ ನಡುಗಿಸಿಬಿಟ್ಟಿದ್ಲು. ಕೊನೆಗೆ ಪೋರ್ಚುಗೀಸರು ಏನ್ ಮಾಡಿದ್ರು ಗೊತ್ತಾ? ರಾಣಿ ಅಬ್ಬಕ್ಕ ಒಂದು ದೇವಸ್ಥಾನಕ್ಕೆ ಹೋಗಿ ತನ್ನ ಅಂಗರಕ್ಷಕರು ಭಟರು ಇಲ್ದಂತೆ ತಾನೊಬ್ಬಳೇ ಹೋಗಿ ವಾಪಸ್ ಬರ್ತಿರ್ಬೇಕಾದ್ರೆ ಮೋಸದಿಂದ ಅಟ್ಯಾಕ್ ಮಾಡಿದ್ರು ರಾಣಿ ಅಬ್ಬಕ್ಕನನ್ನ. ಅಲ್ಲಿಂದ ಧಾವಿಸಿ ಬಂದು ತನ್ನ ಸೇನೆಯನ್ನ ತೆಗೆದುಕೊಂಡು ಏಕಾಂಗಿಯಾಗಿ ಹೋರಾಟ ಮಾಡಿ ಪೋರ್ಚುಗೀಸರ ಹುಟ್ಟಡಗಿಸುವ ಸಾಹಸ ಯಾರಾದರೂ ಮಾಡಿದ್ರೆ ಅದು ಕರ್ನಾಟಕದ ಹೆಣ್ಣು ಮಗಳು ಉಳ್ಳಾಲದ ರಾಣಿ ಅಬ್ಬಕ್ಕ ಅಂತ. ಉಳ್ಳಾಲದ ರಾಣಿ ಅಬ್ಬಕ್ಕನ ಸಾಹಸ ಹಿಂಗಾದ್ರೆ, ನೀವು ಗೆರಸೊಪ್ಪಯ್ಯ ರಾಣಿ, ಮೆಣಸಿನ ರಾಣಿ ಅಂತ ಕರೀತಾರ ಅವಳನ್ನ, ಚನ್ನಭೈರಾದೇವಿ ಅಂತ ಆಕೆ ಹೆಸರು. ಸುಮಾರು 4 ದಶಕಗಳ ಕಾಲ, 40 ವರ್ಷಗಳ ಕಾಲ ಸಿಂಹಾಸನದ ಮೇಲೆ ಕೂತ್ಕೊಂಡು ಮೆರಿತಾ ಇದ್ದ ಪೋರ್ಚುಗೀಸರ ಸೊಕ್ಕನ್ನ ಅಡಗಿಸಿದ ರಾಣಿ ಇದ್ದಾಳಲ್ಲ, ಅವಳು ನಮ್ಮವಳೆ.
40 ವರ್ಷಗಳ ಕಾಲ ಅವಳನ್ನ ಎದುರಿಸ್ಲಿಕ್ಕಾಗದೆ, ಅವಳ ಚಾಕಚಕ್ಯತೆಯ ಮುಂದೆ ಏನನ್ನೂ ಮಾಡ್ಲಿಕ್ಕಾಗದೆ ಬಾಲ ಮುದುರ್ಕೊಂಡು ಬಿದ್ದಿದ್ರಲ್ಲ ವಿದೇಶಿ ಆಕ್ರಮಣಕಾರರು, ಈ ದೇಶ ಕಡಿಮೆ ಜನರನ್ನು ಪ್ರೊಡ್ಯೂಸ್ ಮಾಡಲಿಲ್ಲ ಅಂತ. ಆದರೆ ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ವಿ ಅಂತ. ವಿಶೇಷವಾದ ಸಂಗತಿ ಏನು ಅಂತಂದ್ರೆ ಮಿತ್ರರೇ, ಈ ದೇಶ ಆಗೆಲ್ಲ ಏನು ಹೋರಾಟ ಮಾಡ್ತಾರಲ್ಲ, ಅನೇಕರು ಅದನ್ನು ಸ್ವಾತಂತ್ರ್ಯ ಹೋರಾಟ ಅಂತ ಗಣಿಸೋದಿಲ್ಲ. ಸ್ವಾತಂತ್ರ್ಯ ಹೋರಾಟ ಮೊದಲಿಗೆ ಆರಂಭವಾಗಿದ್ದು 1857ರಲ್ಲಿ ಅಂತಾರೆ. ಅದಕ್ಕಿಂತ ಮುಂಚಿನದೆಲ್ಲ ತಮ್ಮ ತಮ್ಮ ರಾಜ್ಯಗಳ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋರಾಟ ಮಾಡಿದ್ದು ಅಂತ. ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗಿದ್ದು 1857ರ ನಂತರ. 1857ರ ನಂತರ ಯಾವ್ಯಾವ ರಾಜ್ಯ ಏನೇನ್ ಮಾಡಿತ್ತು ಅಂತ ಪಟ್ಟಿ ಹಾಕಿದ್ರೆ ನಾನೊಂದು ಕೆಲವೊಂದು ಅಪರೂಪದ ಘಟನೆಗಳನ್ನು ಹೇಳ್ತೀನಿ. ಇವರುಗಳನ್ನು ಯಾರೂ ಪರಿಚಯ ಮಾಡಿಕೊಟ್ಟಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಹಾವೇರಿಯಲ್ಲಿ ಅಂಥ ಕೆಲವರನ್ನ ಪರಿಚಯ ಮಾಡಿಸ್ಬೇಕು ಅಂತ. ಯಾರ ಹೆಸರುಗಳನ್ನ ಕೇಳಿದ್ರೆ, ಯಾರ ಜೀವನದ ಕಥೆಗಳನ್ನು ಕೇಳಿದ್ರೆ ನನಗೂ ರೋಮಾಂಚನ ಉಂಟಾಗುತ್ತೋ ಅಂತ ಕೆಲವು ಹೆಸರುಗಳು. ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೀತು, ಕಾಂಗ್ರೆಸ್ಸಿನ ಅಧಿವೇಶನ. ಇವತ್ತಿನ ಕಾಂಗ್ರೆಸ್ ಅಲ್ಲ ಅದು. ಇವತ್ತಿನ ಕಾಂಗ್ರೆಸ್ನವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್, ಯಾರಾದ್ರೂ ಕಾಂಗ್ರೆಸ್ ಅವರಿದ್ರೆ ಬೇಜಾರು ಮಾಡ್ಕೋಬೇಡಿ, ಇದು ಪ್ರಶ್ನೆ ನಾನು ಕೇಳ್ತಿರೋದು. ಏನು ಪ್ರಶ್ನೆ ಅಂತಂದ್ರೆ, ನಮ್ಮದ್ದು ಸ್ವಾತಂತ್ರ್ಯ ಹೋರಾಟ ಮಾಡಿದ ಕಾಂಗ್ರೆಸ್ಸು, ಸ್ವಾತಂತ್ರ್ಯ ಹೋರಾಟ ಮಾಡಿದ ಕಾಂಗ್ರೆಸ್ಸು ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿ ಕಾಂಗ್ರೆಸ್ ಐ ಅಂತ ಒಂದು ಬಂತಲ್ಲ, ಯಾವ್ದದು? ಇಂದಿರಾ ಗಾಂಧಿದು ಇಂದಿರಾ ಕಾಂಗ್ರೆಸ್. ಆ ಇಂದಿರಾ ಕಾಂಗ್ರೆಸ್, ಕಾಂಗ್ರೆಸ್ ಐ ಅಂತ ಬಂದು ಅದೇ ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಸೆಪರೇಟ್ ಆಗ್ಬಿಡುತ್ತಲ್ಲ. ಮೂಲ ಕಾಂಗ್ರೆಸ್ ಹೋಗೇ ಬಿಡ್ತು. ಮೂಲ ಕಾಂಗ್ರೆಸ್ ಇಲ್ಲ. ಆ ಕಾಂಗ್ರೆಸ್ಸು ಈ ಕಾಂಗ್ರೆಸ್ಸು ಪೂರ್ಣ ಬೇರೆ. ಆದರೆ ಈ ಸತ್ಯದ ಕುರಿತಂತೆ ಯಾವತ್ತೂ ಕಾಂಗ್ರೆಸ್ ಮಾತನಾಡ್ಲಿಕ್ಕೆ ಬಯಸಲ್ಲ. ಅದು ಇವತ್ತಿನ ಟಾಪಿಕ್ ಅಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಡೆಪ್ತಿಗೆ ಹೋಗುವಂತ ವಿಚಾರಕ್ಕೆ ಹೋಗೋದಿಲ್ಲ. ಯಾವತ್ತಾದ್ರೂ ಅದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಣ. ಆದ್ರೆ ಇವತ್ತು ನನಗಿರುವಂತ ವಿಷಯ, ಅವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಮಹಾತ್ಮ ಗಾಂಧೀಜಿ ಬಂದಿದ್ರು. ಒಂದು ಚಾಲೆಂಜ್ ಕೊಟ್ಟರು ಮಹಾತ್ಮ ಗಾಂಧೀಜಿ. ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಹೆಣ್ಣು ಮಕ್ಕಳು ವಾಲಂಟಿಯರಿಂಗ್ ಮಾಡುವಂತ ಒಂದು ಟೀಮ್ ಕಟ್ಟಬೇಕು ಅಂತ. ಜಾಯಿನ್ ಆದ 2 ವರ್ಷದಲ್ಲಿ ಗಂಡ ತೀರಿಕೊಂಡ ನಂತರ ಮಾವ ಹುಬ್ಬಳ್ಳಿಗೆ ವಾಪಸ್ ಬಂದ್ರು. ಮಾವನ ಜೊತೆಗೆ ಈಕೆನು ಬಂದ್ರು. ಮಾವ ಫುಲ್ ಸಪೋರ್ಟ್ ಆಕೆಗೆ. ಈ ಕಾರಣಕ್ಕೋಸ್ಕರ ಒಂದು ಸ್ಕೂಲನ್ನ, ತಿಲಕರ ಹೆಸರಲ್ಲಿ ಒಂದು ಕನ್ಯಾ ಶಾಲೆಯನ್ನ ಶುರು ಮಾಡಿದ್ಲು. ಕರ್ನಾಟಕ ಪ್ರೆಸ್ ಅಂತ ಒಂದು ಪ್ರೆಸ್ ಶುರು ಮಾಡಿ ನಿಧಾನವಾಗಿ ಕೆಲಸ ಶುರು ಮಾಡಿದ್ಲು. ಹರ್ಡಿಕರರು ಸ್ಥಾಪಿಸಿದಂತ ಭಗಿನಿ ಮಂಡಲದ ಮೆಂಬರ್ಶಿಪ್ ತಗೊಂಡ್ರು. 1924ರಲ್ಲಿ ಯಾವಾಗ ಬೆಳಗಾವಿ ಅಧಿವೇಶನ ಆಗುತ್ತೆ ಅಂತ ಗೊತ್ತಾಯ್ತೋ, ಆಗ ಹೆಣ್ಣು ಮಕ್ಕಳನ್ನ ಸೇರಿಸುವಂತ ಒಂದು ವಾಲಂಟಿಯರ್ ಗ್ರೂಪ್ ಬೇಕು ಅಂತ ಗಾಂಧೀಜಿ ಹೇಳ್ತಾ ಇದ್ದಾರೆ ಅಂದಾಗ ಏನ್ ಮಾಡಿದ್ರು ಗೊತ್ತಾ? ಉಮಾಬಾಯಿ ಕುಂದಾಪುರ ಇಡೀ ಕರ್ನಾಟಕದ ಪ್ರವಾಸವನ್ನ ಅವತ್ತಿನ ದಿನದಲ್ಲಿ, ಇವತ್ತಿನ ದಿನ ಅಲ್ಲ ಮಿತ್ರರೇ, ಇವತ್ತಿಗೆ ಹೆಚ್ಚು ಕಡಿಮೆ 100 ವರ್ಷಗಳ ಹಿಂದೆ ಈ ನಾಡಿನ ಒಬ್ಬ ಹೆಣ್ಣು ಮಗಳು ಜಿಲ್ಲೆಗೂ ಹೋಗಿ ಅಲ್ಲಿ ಯಾವ ಹೆಣ್ಣು ಮಗಳಿಗೆ ರಾಷ್ಟ್ರೀಯತೆಯ ಭಾವ ಒಳಗಿದೆಯೋ ಅಂತ ಹೆಣ್ಣು ಮಗಳನ್ನು ಗುರುತಿಸಿ ಅವಳಿಗೆ ಧೈರ್ಯ ತುಂಬಿ, ಬಾ ನಮ್ ಜೊತೆ ನಾವು ಬೆಳಗಾವಿಗೆ ಹೋಗೋಣ ಅಂತ ಅವ್ರ ಮನೆಯವರನ್ನೆಲ್ಲ ಒಪ್ಪಿಸಿ 101 ಜನರ ಒಂದು ಟೀಮ್ ಕಟ್ಟಿದ್ರಲ್ಲ ಉಮಾಬಾಯಿ ಕುಂದಾಪುರ. ಏನ್ ಸಾಹಸ ಇರಬೇಕು ಆ ಹೆಣ್ಣು ಮಗಳದ್ದು. 101 ಜನ ಹೆಣ್ಮಕ್ಳು. ಈ ಗಂಡಸರು ಬರೀ ಐಡಿಯಾ ಕೊಡೋದಲ್ಲ, ಆಮೇಲೆ ತಲೆ ಒಂದು ಇನ್ನೊಂದಷ್ಟು ಕೂಡ ಬಿಡು. ಎಲ್ಲರೂ ಒಂದೇ ಯೂನಿಫಾರ್ಮ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೆಣ್ಮಕ್ಳನ್ನ ಮನೆಯಿಂದ ಕಳಿಸೋದೇ ಕಷ್ಟ, ಇವ್ರಿಗೆ ಒಂದೇ ತರ ಸೀರೆ ಬರಬೇಕು. ಯಾರ್ಯಾರಿಗೆ ಸೀರೆ ತೆಗೆದುಕೊಳ್ಳಿಕ್ ಸಾಧ್ಯ ಇದೆಯೋ ಅವ್ರು ತಗೋತಾರೆ. ತಗೊಳ್ಲಿಕ್ಕೆ ಆಗದೆ ಇರೋರಿಗೆ ನೀವುಗಳು ಕೊಡಿಸ್ತೀರಾ ಅಂದ್ರೆ ರೆಡಿ ಮಾಡಿಸ್ತೀನಿ ನಾನು. ಹಂಗಂದು 101 ಜನರ ಟೀಮ್ ಅನ್ನ ಮಾಡಿದ್ರು. 101 ಜನರ ಟೀಮ್ ಮಾಡಿ ಇಡೀ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಅಪಾರವಾಗಿರುವಂತ ಹೆಸರನ್ನ ಕರ್ನಾಟಕದ ಹೆಣ್ಣು ಮಕ್ಕಳು ಗಾಂಧೀಜಿಯವರ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿಯುವಂತೆ ಮಾಡಿದ್ರಲ್ಲ, ಅದು ಉಮಾಬಾಯಿ ಕುಂದಾಪುರ ಸಾಧ್ಯತೆ. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ಆಕೆ ಸ್ವಾತಂತ್ರ್ಯದ ಹೋರಾಟದ ಕಾರಣಕ್ಕೋಸ್ಕರ ಆಕೆಯನ್ನ ಹಿಂಡಲ್ಗಾ ಜೈಲಿಗೆ, ಯರವಾಡ ಜೈಲಿಗೆ ಕಳಿಸಿದ್ರು. ಬಿಹಾರದ ಭೂಕಂಪ ಆದಾಗ ಸ್ವಯಂ ಸೇವಕಿಯಾಗಿ ಅಲ್ಲಿಗೆ ಹೋದಂತ ಉಮಾಬಾಯಿ ಕುಂದಾಪುರ ಆ ಇಡೀ ಬಿಹಾರದ ಭೂಕಂಪದಲ್ಲಿ ಮಾಡಿದ ಕೆಲಸ ಇದೆಯಲ್ಲ, ಇಡೀ ದೇಶ ಉಮಾಬಾಯಿ ಕುಂದಾಪುರನ್ನ ಅತ್ಯಂತ ಗೌರವದಿಂದ ನೋಡುವಂತ ಮಟ್ಟಕ್ಕೆ. ಕೊನೆಗೆ ಈ ನಾಡಿನ ರಾಷ್ಟ್ರಕವಿಯಾಗಿದ್ದಂತ ಪಂಜೆ ಗೋವಿಂದರಾಯರು, ಪಂಜೆ ಮಂಗೇಶ್ ರಾಯರು ಏನಂದ್ರು ಗೊತ್ತಾ? ಉಮಾಬಾಯಿ ಕುಂದಾಪುರ ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ರಾಷ್ಟ್ರಕವಿ ಹೇಳೋದು ಆಕೆ ನಿಂತ್ರೆ ಉದ್ದಂಡ ನಮಸ್ಕಾರ ಮಾಡಬೇಕು ಅಂತ ನನಗನ್ಸುತ್ತೆ. ಅಷ್ಟು ದೊಡ್ಡ ವ್ಯಕ್ತಿತ್ವ ಉಮಾಬಾಯಿ ಕುಂದಾಪುರದ್ದು ಅಂತ. ಏನ್ ದೊಡ್ಡ ವ್ಯಕ್ತಿತ್ವ ಅದು! ಎಂತ ದೊಡ್ಡ ಮಾತು ಹೇಳಿದ್ರು ಅಂತಂದ್ರೆ, ಕಮಲಾಬಾಯಿ ಚಟ್ಟೋಪಾಧ್ಯಾಯ ಹೇಳಿದ್ರು. ಆಕೆ ಕೂಡ ಉಮಾಬಾಯಿ ಕುಂದಾಪುರದಿಂದ ಪ್ರೇರೇಪಣೆಗೊಂಡಂತ ಒಬ್ಬ ಶ್ರೇಷ್ಠ ಹೆಣ್ಣು ಮಗಳು. ಆಕೆ ಏನ್ ಹೇಳ್ತಾಳೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದ ಆರಂಭದ ದಿನಗಳಲ್ಲಿ ನವ ಭಾರತದ ನಿರ್ಮಾಣಕ್ಕೆ ಅಂತ
ಬೆಳೆದಿರುವ ಮುಳ್ಳುಗಳ ಮೇಲೆ ಮೊದಲು ನಡ್ಕೊಂಡು ಹೋಗಿರುವಂತ ಕೆಲವರಲ್ಲಿ ಉಮಾಬಾಯಿ ಕುಂದಾಪುರ ಒಬ್ರು. ಆಕೆನ ಯಾವತ್ತೂ ಈ ನಾಡು ಮರಿಬಾರದು ಅಂತ ನಮ್ಗೆ ಹೇಳಿ ಹೋದ್ರು. ಆದ್ರೆ ಎಷ್ಟು ಜನಕ್ಕೆ ಉಮಾಬಾಯಿ ಕುಂದಾಪುರ ಗೊತ್ತು ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಉಮಾಬಾಯಿ ಕುಂದಾಪುರ ಯಾರು ಅಂತ ಗೊತ್ತಿರುವ ಸ್ಥಿತಿಯೇ ಇಲ್ಲ. ಉಮಾಬಾಯಿ ಕುಂದಾಪುರ ಆ ತರದ ಹೆಣ್ಣು. ಮಿತ್ರ, ಯಶೋಧರ ದಾಸಪ್ಪ ಅಂತ ಮೈಸೂರಿನ ಶ್ರೀಮಂತ ಕುಟುಂಬದ ಹೆಣ್ಮಗಳು. ತಂದೆ ಓದಿಸಿದ್ರು ಚೆನ್ನಾಗಿ. ತಂದೆಗೆ ಬಹಳ ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂತಿತ್ತು. ಚೆನ್ನಾಗಿ ಓದಿದ ಹೆಣ್ಮಗಳಿಗೆ ಅವರ ಅಣ್ಣ ತಮ್ಮಂದ್ರು ಯಾವಾಗ್ಲೂ ಹೊಡೆದು ಬಡದು ಮಾಡಿ ಅಳಿಸ್ತಿದ್ರು. ಒಂದಿನ ಅಮ್ಮ ಕೋಪಿಸ್ಕೊಂಡು ಕೇಳಿದ್ರು, ಯಾಕೆ ಅವಳು ಅಷ್ಟೊಂದು ಅಳಿಸ್ತೀರಾ ಅಂದಾಗ ಅಣ್ಣ ಬಂದು ಹೇಳಿದಂತೆ, ಯಾಕೂ ಇಲ್ಲಮ್ಮ, ನನ್ನ ತಂಗಿ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಅವಾಗೆಲ್ಲ ಮೈಕ್ ಇರ್ಲಿಲ್ವಲ್ಲ, ಕೊನೆವರೆಗೂ ಕೇಳಬೇಕು ಅಂದ್ರೆ ಗಂಟ್ಲು ಜೋರಾಗಿರ್ಬೇಕಲ್ಲ, ಹತ್ತಷ್ಟು ಗಂಟ್ಲು ಚೆನ್ನಾಗಿರುತ್ತೆ ಅಂತ ಅಳಿಸ್ತೀವಿ ಅಂತ ಕೀಟ್ಲೆ ಮಾಡಿ ತಮಾಷೆ ಮಾಡ್ತಿದ್ರಂತೆ. ಅದ್ರೊಳಗೆ ಭಾಷಣ ಹೆಂಗಿರ್ತಂತ ಗೊತ್ತಾ? ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹಾಲ್ ನಲ್ಲಿ ಸಭೆಯಲ್ಲಿ ಆಕೆ ಮಾತನಾಡ್ತಿರ್ಬೇಕಾದ್ರೆ ಈ ನಾಡಿನ ಶ್ರೇಷ್ಠ ಕವಿ ವಿ ಸೀತಾರಾಮಯ್ಯನವರು ಆ ದಾರಿಯ ಮೂಲಕ ಹಾದು ಹೋಗ್ತಾ ಇದ್ದವರು, ಯಾರಪ್ಪ ಹೆಣ್ಮಗಳು ಇಷ್ಟು ಜೋರಾಗಿ ಮಾತನಾಡ್ತಿದ್ದಾಳೆ ಅಂತ ಅನ್ಕೊಂಡು ಒಳಗ್ ಬಂದು ಅಬ್ಬಾ ಅದ್ಭುತವಾಗಿ ಮಾತನಾಡ್ತಾಳೆ ಅಂತ ಉದ್ಗರಿಸಿದಂತ ಒಂದು ಹೆಣ್ಣುಮಗಳು ಯಶೋಧರ ದಾಸಪ್ಪ ಅಂತ. ಆಕೆ ಆಕೆಯ ಗಂಡ ಜೈಲಿಗೆ ಹೋದ. ಜೈಲಿಗೆ ಹೋದ್ರೆ ಆ ಜೈಲಿಗೆ ಹೋಗಿರುವಂತ ಗಂಡ ಈಕೆ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡಿದ್ಲು. ನನ್ಗೆ ಯಾಕೆ ಆಕೆ ಬಗ್ಗೆ ಅಪಾರವಾದ ಗೌರವ ಅಂತಂದ್ರೆ, ಮಹಾತ್ಮ ಗಾಂಧೀಜಿ 1942ರಲ್ಲಿ ಕರೆ ಕೊಟ್ಟರು, ಎಲ್ಲರೂ ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಸತ್ಯಾಗ್ರಹವನ್ನ ಮಾಡಿ ಒಂದು ಧ್ವಜವನ್ನ ಹಾರಾಡಿಸಿ ಆ ಧ್ವಜದ ಗೌರವಕ್ಕೆ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳಿ, ಇದು ನಿಮ್ಮ ಜವಾಬ್ದಾರಿ, ಇದು ಸ್ವಾತಂತ್ರ್ಯ ಹೋರಾಟ ಅಂತ. ಮೈಸೂರಿನ ಮಂಡ್ಯದ ಶಿವಪುರದಲ್ಲಿ ಒಂದು ಧ್ವಜ ಸತ್ಯಾಗ್ರಹವನ್ನ ಆಲೋಚನೆ ಮಾಡಲಾಯಿತು. ಎಲ್ಲ ಕಡೆಯಿಂದ ಪುರುಷರು ಮಹಿಳೆಯರು ಬಂದು ಅಲ್ಲಿ ಸೇರ್ಬೇಕು, ಧ್ವಜ ಹಾರಾಡಿಸ್ಬೇಕು ಅಂತ. ಮಹಿಳೆಯರಿಗೆ ಯಾವತ್ತಿದ್ರು ಸೆಕೆಂಡ್ ಸ್ಟೇಜ್ ಅಲ್ಲ, ಗಂಡ್ ಮಕ್ಕಳೇ ಎಲ್ಲ ಮುಂದೆ ಇದ್ರು, ಪುರುಷರೇ ಮುಂದೆ ಇದ್ರು, ಎಲ್ಲ ಬಂದ್ರು. ಆದ್ರೆ ಮೈಸೂರಿನಲ್ಲಿ ಎಚ್ಚರಿಕೆ ಕೊಡಲಾಗಿತ್ತು, ಯಾವನಾದ್ರೂ ಧ್ವಜವನ್ನ ಹಾರಿಸಿದ್ರೆ ಗುಂಡಿಟ್ಟು ಸಾಯಿಸಲಾಗುತ್ತೆ ಅವನು. ಎಲ್ಲ ಪುರುಷರು ಅನ್ಸ್ಕೊಂಡವ್ರು ಏನಂದ್ರು ಅಂದ್ರೆ, ಯಾಕೆ ರಿಸ್ಕು, ಧ್ವಜ ಇಲ್ಲಿವರೆಗೂ ತಗೊಂಬರೋಣ, ಹಾರಿಸಿದ್ರೆ ತಾನೇ ಗುಂಡು, ಹಾರಿಸದ್ ಬೇಡ. ಗಾಂಧೀಜಿ ಹೇಳದಂತೆ ಧ್ವಜವನ್ನು ತಗೊಂಬಂದು ಆಯ್ತು, ಇವ್ರಿಗೆ ತೊಂದರೆ ಆಗದಂತೆ ಧ್ವಜವನ್ನು ವಾಪಸ್ ಮಡಿಸಿಟ್ಕೊಂಡು ಮನೆಗೆ ಹೋದಂತೂ ಆಯ್ತು, ಎರಡೂ ಕೆಲಸ ಆಯ್ತು ಅಂತ ಏನ್ ಫುಲ್ ಐಡಿಯಾ ಅವರದ್ದು. ಆದ್ರೆ ಯಶೋಧರ ದಾಸಪ್ಪ ತನ್ನ ಹೆಣ್ಮಕ್ಳ ಟೀಮ್ ಕರ್ಕೊಂಡು ಬಂದ್ರು. ಧ್ವಜ ಹಾರಿಸುವ ತಾಕತ್ ನಿಮಗಿಲ್ಲ ಅಂದ್ರೆ ಹಿಂದಕ್ಕೆ ಹೋಗಿ, ನಾ ಧ್ವಜ ಹಾರಿಸ್ತೀವಿ, ಧ್ವಜದ ಗೌರವ ಹೆಂಗ್ ಕಾಪಾಡಬೇಕು ಅಂತ ನಮಗ್ ಗೊತ್ತಿದೆ, ನಿಮಗೆ ತಾಕತ್ತಿಲ್ಲ ಅಂದ್ರೆ ಹಿಂದಕ್ಕೆ ಹೋಗಿ ಅಂದ ಮೇಲೆ ಗಂಡಸ್ರಿಗನ್ನಿಸ್ತು ಇನ್ ಹೆಣ್ಮಕ್ಳೇ ಮಾಡಿದ್ರೆ ಬಹಳ ಕಷ್ಟ ಅಂತ. ಆಗ ಮಂಡ್ಯದಲ್ಲಿ ಶಿವಪುರದಲ್ಲಿ ಧ್ವಜವನ್ನ ಹಾರಿಸಿದ್ರು. ಪೊಲೀಸರು ಅವ್ರನ್ನೆಲ್ಲ ಬಂಧಿಸಿ ಕರ್ಕೊಂಡು ಹೋದ್ರು, ಗುಡ್ ಆಗ್ಲಿಲ್ಲ, ಎಲ್ಲರೂ ಜೈಲಿಗೆ ಹೋದ್ರು, ವಾಪಸ್ ಬಿಡುಗಡೆ ಆದ್ರು. ಆದ್ರೆ ಯಶೋಧರ ದಾಸಪ್ಪನ ಪ್ರೇರಣೆ ಹೇಗಿತ್ತು ಅಂತಂದ್ರೆ, ಅದರ ಪ್ಯಾರಲಲ್ ಆಗಿ ವಿದುರಾಶ್ವತ್ಥದಲ್ಲಿ ಒಂದು ದೊಡ್ಡ ಸಭೆ ಆರಂಭವಾಯಿತು. ಯಶೋಧರ ದಾಸಪ್ಪನ ಪ್ರೇರಣೆಯ ಕಾರಣಕ್ಕೋಸ್ಕರ ಅಲ್ಲಿ ಬ್ರಿಟಿಷರು ಗುಂಡು ಹಾರಿಸಿ 14-15 ಜನ ಅಲ್ಲಿ ತೀರಿಕೊಳ್ಳುವಂತ ಪರಿಸ್ಥಿತಿ ಬಂತು. ಈ ನಾಡಿನ ಒಂದು ಹೆಣ್ಣು ಮಗಳು ಧ್ವಜ ಸತ್ಯಾಗ್ರಹಕ್ಕೆ ಇಡೀ ನಾಡಿಗೆ ಪ್ರೇರಣೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಅದು ಯಶೋಧರ ದಾಸಪ್ಪ ಅನ್ನುವಂತ ಹೆಣ್ಮಗಳು. ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಹೇಳುವಾಗ್ಲೂ ಕೂಡ ಯಶೋಧರ ಹೆಸರು ಬರೋದಿಲ್ಲ ಅನ್ನೋದು ಬಹಳ ದುರದೃಷ್ಟಕರ ಸಂಗತಿ. ಆಶ್ಚರ್ಯ ಏನ್ ಗೊತ್ತಾ ಮಿತ್ರರೇ, 1950ರಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದರವರು 1952ರಲ್ಲಿ ನಿಜಲಿಂಗಪ್ಪ ಅವರ ಒಂದು ಮಂತ್ರಿಮಂಡಲದಲ್ಲಿ ಆಕೆ ಮಂತ್ರಿಯಾಗಿದ್ರು. ಒಂದೇ ಒಂದು ಕಾರಣಕ್ಕೆ ರಿಸೈನ್ ಮಾಡಿದ್ರು ಯಾತಕ್ಕೆ ಗೊತ್ತಾ? ಪಾನ ವಿರೋಧ ಅಂತ ಏನಿತ್ತು ಅದನ್ನ ಆ ಮಂತ್ರಿ ಆ ಸರ್ಕಾರ ವಾಪಸ್ ತಗೊಳ್ತು. ಯಾರು ಬೇಕಿದ್ರು ಕುಡಿಬಹುದು, ಎಲ್ಲ ಕಡೆ ಸಿಗುತ್ತೆ ಅನ್ನೋ ತರ ವ್ಯವಸ್ಥೆ ಮಾಡಿದ್ದಕ್ಕೆ ಈ ಹೆಣ್ಮಗಳು ಹೇಳಿದ್ರು, ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ಬಂದವರು ನಾವು, ಪಾನ ನಿರೋಧವನ್ನ ವಾಪಸ್ ತೆಗೆದುಕೊಳ್ಬಾರ್ದಾಗಿತ್ತು, ನೀವು ವಾಪಸ್ ತೆಗೆದುಕೊಂಡ್ರಿ, ಇಂಥ ಮಂತ್ರಿ ಮಂಡಲದಲ್ಲಿ ನಾನು ಇರೋದಿಲ್ಲ ಅಂತ ತನ್ನ ನಂಬಿಕೆಯ ಕಾರಣಕ್ಕೋಸ್ಕರ ಮಂತ್ರಿ ಮಂಡಲವನ್ನು ಧಿಕ್ಕರಿಸಿ ಬಂದಂತ ಹೆಣ್ಣುಮಗಳು ಆಕೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಆಕೆ ಬಗ್ಗೆ ಏನ್ ಹೇಳ್ತಿದ್ರು ಗೊತ್ತಾ? ನಮ್ಮಲ್ಲೊಂದು ಮಾತಿದೆ, 5 ಸ್ತ್ರೀಯರನ್ನ, ಪಂಚಕನ್ಯೆಯರನ್ನ ಸ್ಮರಿಸಿಕೊಂಡರೆ ಪಾಪಗಳು ಪರಿಹಾರವಾಗ್ತವೆ ಅಂತ. ಅದು ಸತ್ಯ ಹೌದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಯಶೋಧರ ದಾಸಪ್ಪನ ನೆನಪಿಸ್ಕೊಂಡ್ರೆ 100% ಪಾಪಗಳು ಪರಿಹಾರವಾಗತ್ತೆ ಅಂತ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಹೇಳಿದ್ದು. ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ವೋ ಅವ್ರು ಒಂದ್ಸಲ ನನ್ನ ಜೊತೆ ಯಶೋಧರ ದಾಸಪ್ಪನ ಸ್ಮರಿಸಿಕೊಂಡಿದ್ದೀರಲ್ಲ, ಪಾಪಗಳು ಪರಿಹಾರ ಅಂತ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಆಧಾರದ ಮೇಲೆ ಹೇಳ್ಬೋದು ಅಂತ. ಆ ತರದ ಸ್ತ್ರೀಯರ ನಾಡಿದು. ಮಿತ್ರರೆ, ಕಮಲಾದೇವಿ ಚಟ್ಟೋಪಾಧ್ಯಾಯರ ಬಗ್ಗೆ ನಾನು ಹೇಳಿದೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರಿನವರು, ಶ್ರೀಮಂತರ ಕುಟುಂಬ.
ಆದ್ರೆ ಹುಚ್ಚಿಡಿತು ಸ್ವಾತಂತ್ರ್ಯದ್ದು. ಕಾಂಗ್ರೆಸ್ಸಿನ ಸೇವಾ ದಳಗಳಿಗೆ ಸೇರ್ಬೇಕು ಅಂತ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೋದ್ರು, ಶ್ರೀಮಂತರ ಮನೆತನದಿಂದ ಬಂದವರು. ಆದ್ರೆ ಅಲ್ಲಿನ ಎಲ್ಲ ವ್ಯವಸ್ಥೆಗಳಿಗೂ ತನ್ನಂತಾನ್ ಜೋಡಿಸಿಕೊಂಡಂತ ಕಮಲಾದೇವಿ ಚಟ್ಟೋಪಾಧ್ಯಾಯ ಗುಪ್ತವಾಗಿ ಒಂದು ಸಂಕಲ್ಪವನ್ನ ಬರೆದು ಕೊಡಬೇಕಾದಾಗ ಏನ್ ಬರೆದು ಕೊಟ್ರಂತೆ ಗೊತ್ತಾ? ನನ್ನ ಇಡೀ ಜೀವನ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಸಮರ್ಪಣೆ ಅಂತ. ಕೊನೆಯವರೆಗೂ ಸ್ವಾತಂತ್ರ್ಯದ ಹೋರಾಟಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು ಕಮಲಾದೇವಿ ಚಟ್ಟೋಪಾಧ್ಯಾಯ. ನಾನು ಎಷ್ಟು ಕಥೆಗಳನ್ನು ಈ ತರ ಹೇಳಿ. ಈಸೂರಿನ ಹೆಣ್ಮಕ್ಳು, ಈಸೂರು ಎಲ್ರಿಗೂ ಗೊತ್ತಿರುವಂತದ್ದು. ಏಸೂರು ಕೊಟ್ಟರು ಈಸೂರು ಕೊಡೆವು ಅಂತ ಹೋರಾಟ ಮಾಡಿದವರು. ಹೋರಾಟ ಮಾಡಿದಾಗ ಗಂಡಸರು ಹೋದ್ರೆ ಪೊಲೀಸರ ಏಟು ಬೇಗ ಬೀಳ್ತಿತ್ತು, ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶ ಇತ್ತು. ಹೀಗಾಗಿ ಹೆಣ್ಮಕ್ಳು ಒಂದು ಟೀಮ್ ಕಟ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಯಾವ ಸರ್ಕಾರಿ ಕಚೇರಿಗಳಿದ್ವೋ ಆ ಕಚೇರಿಗೆ ಹೆಣ್ಮಕ್ಳನ್ನ ನುಗ್ಗಿದ್ರು. ಅಲ್ಲಿ ಯಾವ್ಯಾವ ಸರ್ಕಾರಿ ಕಡತಗಳಿದ್ವೋ ಆ ಕಡತಗಳಿಗೆ ಬೆಂಕಿ ಹಚ್ಚಿ ಮೊದಲ ಬಾರಿಗೆ ಈಸೂರಿನಲ್ಲಿ ಸರ್ಕಾರಿ ಕಡತಗಳಿಗೆ ಬೆಂಕಿ ಹಚ್ಚಿ ಸ್ವಾತಂತ್ರ್ಯದ ಉದ್ಘೋಷವನ್ನು ಮಾಡಿರುವಂತ ಕೀರ್ತಿ ಅಲ್ಲಿಂದ ಹೆಣ್ಮಕ್ಳಿಗೆ ಸಲ್ತು. ಇದರಿಂದ ಪ್ರೇರೇಪಣೆ ಪಡ್ಕೊಂಡಂತ ಗೋಕಾಕ್ನ ಹತ್ತಿರದ ಹೆಣ್ಮಕ್ಳು ಒಂದು 8 ಜನ ಹೆಣ್ಮಕ್ಳು. ನನಗೆ ಈ ಕಥೆಗಳನ್ನು ಓದಬೇಕಾದಾಗೆಲ್ಲ ಬಹುಶಃ ಇವತ್ತು ಕೂತ್ಕೊಂಡು ನೋಡುವಾಗ ನಮ್ಗೆ ಬಹಳ ವಿಶೇಷ ಅನ್ಸೋದಿಲ್ಲ. ಇವತ್ತು ಪೊಲಿಟಿಕಲ್ ಫೈಟ್ ಜಾಸ್ತಿ. ಪೊಲಿಟಿಕಲ್ ಲೀಡರ್ಸ್ ಏನೋ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ಫೈಟ್ ಮಾಡ್ತಾರೆ. ನಮ್ಮ ಇಡೀ ಫೈಟ್ ಅನ್ನ ಮೀಡಿಯಾಗಳು ಪೊಲಿಟಿಕಲ್ ಆಂಗಲ್ ಅಲ್ಲಿ ಕವರ್ ಮಾಡ್ತವೆ. ಕೆಲವು ಮೀಡಿಯಾಗಳು ಈ ಪಾರ್ಟಿ ಪರವಾಗಿ, ಕೆಲವು ಮೀಡಿಯಾಗಳು ಆ ಪಾರ್ಟಿ ಪರವಾಗಿ. ಈ ಪಾರ್ಟಿ ಪರವಾಗಿ ಕವರ್ ಮಾಡುವಂತವ್ರು ಅದನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ. ಆ ಪಾರ್ಟಿ ಪರವಾಗಿ ಕವರ್ ಮಾಡುವ ಮೀಡಿಯಾ ಟಿವಿ ನೋಡಿದ್ರೆ ಅದರಲ್ಲಿ ಇಲ್ವೇ ಇಲ್ಲ ಸುದ್ದಿ. ಆದ್ರೆ ಅವತ್ತು ಹಂಗಿರ್ಲಿಲ್ಲ. 8 ಜನ ಹೆಣ್ಮಕ್ಳು ಹಳ್ಳಿಯಿಂದ ಗೋಕಾಕಿಗೆ ಬಂದ್ರು. ಗೋಕಾಕಿನ ಆ ಸರ್ಕಾರಿ ಕಚೇರಿಯ ಮುಂದೆ ನಿಂತಿರುವಂತ ಪೊಲೀಸು ನೀವು ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲಿನ ಕಡತಗಳನ್ನ ಸುಡಬೇಕು, ಇದು ನನ್ನ ದೇಶದ ಜನರ ವಿರುದ್ಧವಾಗಿರುವಂತ ಕಡತಗಳು, ಅದಕ್ಕೋಸ್ಕರ ಬಂದಿದ್ದೀವಿ. ಅಂದ್ರೆ ಅವ್ನು ಬಂದೂಕ್ ತೋರಿಸ್ದ ಗುಂಡಾಗ್ತೀವಿ ಅಂತ. ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಬಂದ ಆ ಬಂದೂಕನ್ನ ಕಿತ್ಕೊಂಡ ತಕ್ಷಣ ಈ 8 ಜನ ಒಳಗೋದ್ರು. ಒಳಗೋಗಿ ಆ ಕಡತಗಳನ್ನ ಸುಟ್ಟಾಕಿದ್ರು. ಅದು ಸುಡ್ತಾ ಇರುವಾಗ ಪೊಲೀಸರು ಧಾವಿಸಿ ಬಂದ್ರೆ ಓಡ್ಲಿಕ್ಕೂ ಪ್ರಯತ್ನ ಪಡ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ಓಡಿದ್ರೆ ಕಳ್ಳರಾಗ್ತೀವಿ ಕಣೋ, ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿರೋರು, ಬಂಧಿಸ್ಕೊಂಡು ಕರ್ಕೊಂಡು ಹೋದ್ರೆ ಹೆಚ್ಚು ಗೌರವ ಅಂತ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತ ಹೆಣ್ಣು ಮಕ್ಕಳು ನಮ್ ಗೋಕಾಕಿನ ಹೆಣ್ಮಕ್ಳು. ಮಿತ್ರ, ನಾನು ಕೇಳ್ತಾ ಆಶ್ಚರ್ಯಚಕಿತನಾಗಿದ್ದೀನಿ. ಈ ವಿಚಾರಕ್ಕೋಸ್ಕರ ಸತ್ಯ ಹೇಳಬೇಕು ಅಂದ್ರೆ ಅನೇಕರ ಬಗ್ಗೆ ನನಗೂ ಬಹಳ ಹಿಂದೆ ಗೊತ್ತಿರಲಿಲ್ಲ. ಯಾವಾಗ ಈ ವಿಚಾರಕ್ಕೋಸ್ಕರ ಹುಡುಕಾಟ ಶುರು ಮಾಡಿದ್ದು ಆಗ ಗೊತ್ತಾಯ್ತು, ಕರ್ನಾಟಕದ ನೆಲ ಎಂತ ಶ್ರೀಮಂತ ನೆಲಪ್ಪ. ಗಾಂಧೀಜಿ ಕರ ನಿರಾಕರಣೆ ಚಳವಳಿ ಘೋಷಣೆ ಮಾಡಿದ್ರು. ಕರ ನಿರಾಕರಣೆ ಅಂದ್ರೆ ಏನ್ ಗೊತ್ತಾ? ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳಿ ಅಂತ. ಅವ್ರು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ನಮ್ಮ ಉತ್ತರ ಕನ್ನಡದ ಸಿದ್ದಾಪುರದ ಜನ ಡಿಸೈಡ್ ಮಾಡಿದ್ರು. ಯಾವಾಗ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳಿದ್ರು ಪೊಲೀಸರು ಬರ್ತಾ ಇದ್ರು, ಇವರು ಮನೆಯ ಆಸ್ತಿಗಳನ್ನ ಜಪ್ತು ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಿದ್ರು. ಸಿದ್ದಾಪುರದ ಒಂದು ಹೆಗಡೆಯವರ ಕುಟುಂಬ, ಗೌರವಾನ್ವಿತ ಕುಟುಂಬ, ಆ ಕುಟುಂಬದ ಗಂಡಸರು ಹೆಂಗಸರು ಎಲ್ಲರನ್ನೂ ಕರ್ಕೊಂಡು ಹೋಗಲಾಗಿತ್ತು. ಒಬ್ಬನೇ ಒಬ್ಬ ಬಾಕಿ ಉಳಿದಿದ್ದ. ಅವನು ಏನ್ ಮಾಡಿದ ಅಂತಂದ್ರೆ, ತನ್ನ ಮನೆಯಲ್ಲಿದ್ದ ಚಿನ್ನ, ಒಡವೆ ಮತ್ತು ದುಡ್ಡನ್ನ ಒಂದು ಪಾತ್ರೆಗಳಲ್ಲಿ, ತಾಮ್ರದ ಪಾತ್ರೆಗಳಲ್ಲಿ ಹಾಕಿ ತನ್ನ ಮನೆಯ ಹೊರಗಡೆ ಒಂದು ಜಗಲಿಯಲ್ಲಿ ಅದನ್ನು ಹೂಳುವಂತ ಪ್ರಯತ್ನ ಮಾಡಿದ. ಪೊಲೀಸರೆಲ್ಲ ಬಂದ್ರು. ಇವನ್ ಮನೆ ಒಳಗಡೆ ಎಲ್ಲಾದ್ರೂ ಹುದುಗಿಟ್ಟಿದ್ದಾರ ಅಂತ ಅದನ್ನು ನೋಡಿದ್ರು, ಎಲ್ಲೂ ಸಿಗ್ಲಿಲ್ಲ, ಹೋದ್ರು. ಅವ್ರ ಮನೆ ಕೆಲಸಕ್ಕೆ ಬರ್ತಿದ್ದ ಒಬ್ಬ ಹರಿಜನ ಹೆಣ್ಮಗಳು, ಮನೆ ಹೊರಗಡೆ ಕೆಲಸ ಮಾಡ್ತಿದ್ದ ಹೆಣ್ಮಗಳು, ಮನೆ ಹೊರಗಡೆ ಇವತ್ತು ಯಾರು ಮನೆ ಒಳಗಿಲ್ಲ, ಎಲ್ಲರೂ ಹೋಗಿದ್ದಾರೆ ಅಂತ ಬೇಜಾರಿನಿಂದ ಬಂದು ಕಸ ಗುಡಿಸ್ಬೇಕಾದ್ರೆ ತಾಮ್ರದ 3 ಪಾತ್ರೆಗಳಿರೋದು ಗೋಚರ ಆಯ್ತು. ಎಂಥವ್ರ ಮನಸ್ಸು ಕೂಡ ಕರಗಬಹುದಾಗಿರುವಂತ ಮಾತು. ಏನ್ ಮಾಡಿದ್ಲು ಗೊತ್ತಾ ಹೆಣ್ಮಗಳು? 3 ತಾಮ್ರದ ಪಾತ್ರೆ ತಗೊಂಡು ಬಂದು ತನ್ನ ಮನೆಗೆ ಒಯ್ದ್ಲು, ಹಳ್ಳ ತೆಗೆದು ತನ್ನ ಮನೆಯಲ್ಲಿ ಮುಚ್ಚಿಬಿಟ್ಲು. ಅನೇಕ ಬಾರಿ ಪೊಲೀಸರು ಬಂದ್ರು. ಅವಳು ಮನೆಯಲ್ಲಿ ಕೆಲಸ ಮಾಡ್ತಿದ್ದ, ನಿನ್ ಕೈಲಿ ಏನಾದ್ರು ಕೊಟ್ಟು ಹೋಗಿದ್ದಾರ ಅಂತ. ಅವಳು ಏನೂ ಇಲ್ಲ ಅಂದ್ಲು. ಈ ನಡುವೆ ಅನೇಕ ತಿಂಗಳುಗಳು, ಕೆಲವು ವರ್ಷಗಳು ಕಳೆದು ಅವಳ ಗಂಡನಿಗೆ ಹೆಲ್ತ್ ತುಂಬಾ ಹಾಳಾಯ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಹಾಸ್ಪಿಟಲ್ಗೆ ದುಡ್ಡು ಕೊಡಬೇಕು. ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಂಡ ತೀರಿಕೊಂಡ. ಮನೆಯಲ್ಲಿ 3 ಕೊಪ್ಪರಿಗೆ ಚಿನ್ನ ಇತ್ತು, 1 ರೂಪಾಯಿ ಮುಟ್ಲಿಲ್ಲ ರೀ ಆ ಹೆಣ್ಮಗಳು. ಓಡ ಹೋಗಿದ್ದಂತ ವ್ಯಕ್ತಿ, ಆ ಹೆಗಡೆಯವ್ರ ಕುಟುಂಬದವನು ವಾಪಸ್ ಬಂದ. ತಾನು ಯಾವ ಜಾಗದಲ್ಲಿ ಹುದುಗಿಟ್ಟಿದ್ನೋ ಅಲ್ಲಿ ನೋಡಿದ, ಏನೂ ಸಿಗ್ಲಿಲ್ಲ. ಬರ್ಬಾದ್ ಆಗ್ಬಿಟ್ಟೆ ನಾನು ಅಂತ ಹುಚ್ಚಿನಂತೆ ಊರೂರು ಅಲ್ದಾಡ್ತಿದ್ದ. ಅವ್ನು ಬಂದಿದ್ದು ಇವಳಿಗೆ ಗೊತ್ತಿರಲಿಲ್ಲ. ಯಾವತ್ತೋ ಒಂದಿನ ಅವನು ನೋಡಿದ್ಲು. ನೋಡಿದ ತಕ್ಷಣ ಬಹಳ ಖುಷಿಯಿಂದ ಅವನನ್ನು ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ಮುಚ್ಚಿಟ್ಟಿದ್ದ 3 ಪಾತ್ರೆಯನ್ನ ತೆಗೆಸಿ ತೋರಿಸಿದ್ರೆ ಅವನ ಕಣ್ಣಲ್ಲಿ ಧಾರಾಕಾರವಾದ ನೀರು. ಎಂತ ಜನ ಇದ್ದಾರಪ್ಪ ಅಂತ ಮಿತ್ರ, ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನಿನ್ನೆ ತಾನೇ ಒಬ್ಬ ಟ್ರಾಫಿಕ್ ಪೊಲೀಸ್
ಯಾರೋ ಒಬ್ರು ಬೀಳಿಸ್ಕೊಂಡಿದ್ದ ಒಂದು ಪರ್ಸ್ ಅನ್ನ ವಾಪಸ್ ಕೊಟ್ರು ಅಂತಾನೋ, ಮೊಬೈಲ್ ನ ವಾಪಸ್ ಕೊಟ್ರು ಅಂತಾನೋ ಓದಿದೆ. ಅದನ್ನ ದೊಡ್ಡ ಸುದ್ದಿ ಮಾಡಿ ಪೊಲೀಸ್ನವ್ರು ಹಾಕೊಂಡಿದ್ರು, ವಾಪಸ್ ಕೊಟ್ಟರು ಅಂತ. ಪೊಲೀಸರ ಕೆಲಸ ದೊಡ್ಡ ವಿಷಯದ ಸಂಗತಿ ಅಲ್ಲ. ಆದ್ರೆ ಒಂದು ಚಿಕ್ಕ ಮೊಬೈಲ್ ವಾಪಸ್ ಕೊಟ್ಟಿರೋದೇ ಇಷ್ಟು ದೊಡ್ಡ ಸುದ್ದಿ ಆಗ್ಬೋದಾದ್ರೆ 3 ಕೊಪ್ಪರಿಗೆ ಚಿನ್ನವನ್ನ ವಾಪಸ್ ಕೊಟ್ಟ ಹರಿಜನ ಹೆಣ್ಮಗಳು ಯಾವ ಪರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇರಬಹುದು ಅಂತ ಅದನ್ನ ನೀವು ಮಾನವೀಯತೆ ನೆಲಕಟ್ಟದಲ್ಲಿ ನೋಡ್ತಾರೋ, ಸ್ವಾತಂತ್ರ್ಯಕ್ಕೋಸ್ಕರ ಈ ನಿಧಿಯನ್ನ ಏನಿಟ್ಟು ಹೋಗಿದ್ರು ಅದನ್ನ ವಾಪಸ್ ಮರಳಿಸುವ ಪ್ರಯತ್ನವ ಹೆಂಗೆ ಯೋಚನೆ ಮಾಡ್ತೀರಾ? ಮಹಾತ್ಮ ಗಾಂಧೀಜಿ ಬಂದಿದ್ದಾಗ ಉತ್ತರ ಕನ್ನಡಕ್ಕೆ ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಈ ಹೆಣ್ಮಗಳಿಗೆ ಮಾಡಿದ್ರು ಅಂದಾಗ ಮಹಾತ್ಮ ಗಾಂಧೀಜಿ ಕೈ ಮುಗಿದು ಏನ್ ಹೇಳಿದ್ರು ಅಂತ ಗೊತ್ತಾ? ಈ ನಾಡಲ್ಲಿ ಇಂಥ ತಾಯಂದ್ರು ಇರೋದ್ರಿಂದಲೇ ಕಾಲ ಕಾಲಕ್ಕೆ ಬೆಳೆ ಮಳೆ ಸರಿಯಾಗಿ ಆಗ್ತಾ ಇರೋದು. ನಾನು ಈ ತಾಯಿಗೆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀನಿ. ಈಕೆಗೆ ಏನಾದ್ರೂ ಕೊಡುಗೆ ಕೊಡಿ ಅಂತ ಒಂದ್ ಚೆಕ್ ಕೊಡ್ಲಿಕ್ಕೆ ಹೋದ್ರೆ ಅವಳು ಏನ್ ಹೇಳಿದ್ಲು ಅಂತ ಗೊತ್ತಾ? ನಾನು ರಾಷ್ಟ್ರ ಹಿತದಲ್ಲಿ ನನ್ನ ಕರ್ತವ್ಯವನ್ನ ಸಮರ್ಪಿಸಿದ್ದೀನಿ, ದಯಮಾಡಿ ನನಗೇನು ಕೊಡಬೇಡಿ ಅಂತ ಬಡತನದಲ್ಲಿರೋ ಹೆಣ್ಮಗಳು ಹೇಳ್ತಾಳಲ್ಲ, ಈ ನಾಡಿನ ಶ್ರೇಷ್ಠ ಹೆಣ್ಮಕ್ಳ್ರಿ ಮಿತ್ರ. 800 ಜನ ಧಾರವಾಡದ ಕೋರ್ಟಿಗೆ ನುಗ್ಗಿದ್ರು. ಇದೇ ಧಾರವಾಡದಲ್ಲಿ ಕೋರ್ಟಿಗೆ ನುಗ್ಗಿ ಏನ್ ಮಾಡಿದ್ರು ಗೊತ್ತಾ? ವಿಮಲಾ ಗುಲ್ವಾಡಿ ನೇರವಾಗಿ ಹೋಗಿ ಜಡ್ಜ್ ಕೂತ್ಕೊಳ್ಳುವಂತ ಸ್ಥಾನದಲ್ಲಿ ಕೂತ್ರು. ಅವಳ ಪಕ್ಕದಲ್ಲಿ ಅವಳ ಜೊತೆಯಲ್ಲಿದ್ದಂತ ಮತ್ತೊಬ್ಬ ಹೆಣ್ಮಗಳು, ಅವರ ತಮ್ಮ ಏನ್ ಮಾಡಿದ, ಕರಪತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ. ವಿಮಲಾ ಗುಲ್ವಾಡಿ ತನ್ನ ಕೈಯಲ್ಲಿದ್ದ ಕರಪತ್ರವನ್ನು ತಗೊಂಡು ನಿಂತ್ಕೊಂಡಾಗ ಜಡ್ಜ್ ಎಂಟರ್ ಆಗಿರೋ ಜಡ್ಜಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಯಾರೋ ಹೆಣ್ಮಗಳು ತನ್ನ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾಳೆ ಮತ್ತು ತನ್ನ ಜೊತೆಲಿರ್ಬೇಕಾದವ್ರು ನಿಲ್ಲೋ ಜಾಗದಲ್ಲಿ ಮತ್ತೊಬ್ಬ ಹೆಣ್ಮಗಳು ನಿಂತಿದ್ದಾಳೆ. ಏನ್ ನಡೀತಿದೆ ಅನ್ನುವಾಗ ಅವಳು ಎತ್ತಿಟ್ಕೊಂಡು ಕರಪತ್ರದಲ್ಲಿ ಓದ್ತಾ ಹೇಳ್ತಾಳೆ, ಬ್ರಿಟಿಷ್ ಸರ್ಕಾರ ನಮ್ಮದಲ್ಲ, ಇವರು ಕೊಟ್ಟಿರುವ ನ್ಯಾಯವನ್ನ ನಾವು ಒಪ್ಪೋದಿಲ್ಲ. ಹೀಗಾಗಿ ನಮ್ಮ ಅಣ್ಣ ತಮ್ಮಂದರನ್ನ, ನಮ್ಮ ಹಿರಿಯರನ್ನ ಯಾರನ್ನ ಜೈಲಿಗಟ್ಟಿದ್ದಾರೋ ಅದು ನ್ಯಾಯಬಾಹಿರವಾಗಿದ್ದು ಈ ದೇಶದಿಂದ ಬ್ರಿಟಿಷರು ಓಡಬೇಕು, ಕಾಲು ಕೀಳಬೇಕು ಅಂತ ಧೈರ್ಯವಾಗಿ ಆ ಜಾಗದಲ್ಲಿ ನಿಂತು ಮಾತನಾಡಿದ್ಲಲ್ಲ, ಏನು ಮಾಡ್ಲಿಕ್ಕಾಗ್ಲಿಲ್ಲ. ಅಷ್ಟೊತ್ತಿಗೆ ಇವಳು ತಮ್ಮ ಅಲ್ಲಿದ್ದವ್ರು ಎಲ್ಲ ಕರಪತ್ರವನ್ನ ವಕೀಲರಿಗೆ ಬಂದವರಿಗೆ ಹಂಚಿದ. ಪೊಲೀಸರು ಬರೋಟ್ಟಲ್ಲಿ 3 ನಾಪತ್ತೆಯಾಗಿ ಹೋಗ್ಬಿಟ್ರು. ಬ್ರಿಟಿಷರ ಜಡ್ಜಿನ ಮುಂದೆ ನಿಂತ್ಕೊಂಡು ಅವರ ಎದುರಿಗೆ ಭಾರತೀಯತೆಯನ್ನ ಸಾರಿದ ಹೆಣ್ಣು ಮಕ್ಕಳಿದ್ರೆ ಅದು ಕರ್ನಾಟಕದ ವಿಮಲಾ ಗುಲ್ವಾಡಿ ಅನ್ನುವಂತ ಹೆಣ್ಮಗಳು. ಏನು ಪ್ರೇರಣಾದಾಯಿ ಘಟನೆ ಇದು. ನಾಗಮ್ಮ ಬೆಳಗಾವಿಯ ಸಂಪಗಾವಿ ಹೆಣ್ಮಗಳು. ಪೊಲೀಸರು ಬಂದ್ರು ಅವಳ ಊರಿಗೆ, ಅವಳು ಸಂಪಗಾವಿಗೆ ಪೊಲೀಸರು ಬಂದ್ರು. ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕಿತ್ತು, ಬಂಧಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಿತ್ತು ಕೆಲವರನ್ನ. ಯಾರ್ದೋ ಮನೆಯಲ್ಲಿ ಮಹಾತ್ಮ ಗಾಂಧೀಜಿ ಚಿತ್ರ ನೋಡಿದ, ಅವನಿಗೆ ಕೋಪ ಬಂತು. ವೇಲ್ಸ್ ಅನ್ನುವಂತ ಬ್ರಿಟಿಷ್ ಆಫೀಸರ್ ಕೋಪ ಬಂತು. ಆ ಫೋಟೋ ತೆಗೆದ, ಅದ್ರ ಒಳಗಿದ್ದಂತ ಫೋಟೋ ತೆಗೆದು ಹರಿದು ಚೂರ್ ಚೂರ್ ಮಾಡಿ ಬಿಸಾಕ್ದ. ನಾಗಮ್ಮನಿಗೆ ಬಹಳ ಕೋಪ ಇತ್ತು, ಸರಿಯಾದ ಪಾಠ ಕಲಿಸ್ಬೇಕು ಇವನಿಗೆ ಅಂತ. ಅವನಲ್ಲಿಂದ ಹೊರಗೆ ಬಂದ ಎಲ್ಲರನ್ನು ಸೇರಿಸಬೇಕು. ಜನ ಎಲ್ಲ ಹೇಳಿದ್ರು, ಅವರೊಬ್ಬರನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ, ನಮ್ಮನ್ನು ಮಾಡಿ ಅಂತ ಎಲ್ಲರೂ ಕೂಗಾಡ್ತಾ ಇರಬೇಕಾದ್ರೆ ಅದರ ನಡುವೆ ಇವನು ಸಾಹಸ ಪಡ್ಕೊಂಡು ಹೋಗ್ಬೇಕಾದಾಗ ಇದೇ ಟೈಮು ಅನ್ಕೊಂಡು ನಾಗಮ್ಮ ತನ್ನ ಕಾಲಲ್ಲಿದ್ದ ಚಪ್ಪಲಿ ತೆಗೆದು ಆ ವೇಲ್ಸ್ ಮುಖಕ್ಕೆ ಎಸೆದ್ಲಲ್ಲ. ವೇಲ್ಸ್ ನೋಡಿದ, ಒಂದು ಕ್ಷಣ ಗಾಬರಿಯಾದ, ಏನೂ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಯಾಕೆಂದ್ರೆ ಎಸೆದವಳು ಒಬ್ಳು ಹೆಣ್ಮಗಳು, ಅವಳೆದುರಿಗೆ ಏನ್ ಪೌರುಷ ತೋರಿಸ್ತಾನೆ. ಅಲ್ಲಿಂದ ಬಾಯಿ ಮುಚ್ಕೊಂಡು ವಾಪಸ್ ಹೋಗುವಂತ ಸ್ಥಿತಿ ನಿರ್ಮಾಣ ಆಯ್ತಲ್ಲ. ಬ್ರಿಟಿಷರಿಗೆ ಯಾರು ಚಪ್ಪಲಿ ಹೊಡೆದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕರ್ನಾಟಕದ ಹೆಣ್ಣುಮಗಳು ತನ್ನ ಚಪ್ಪಲಿಯಿಂದ ಈ ದೇಶದ ಹೋರಾಟಗಾರರಿಗೆ ಅವಮಾನ ಮಾಡಿದ ಬ್ರಿಟಿಷ್ ಅಧಿಕಾರಿಗಳಿಗೆ ಹೊಡೆದಿರೋ ರೆಕಾರ್ಡಿಂಗ್ ಇಲ್ಲ. ಇದು ಈ ನಾಡಿಂದು. ಹೀಗೆ ಹುಡುಕ್ತಾ ಹೋದ್ರೆ ಈ ನಾಡಿನಲ್ಲಿ 100 ಸಾವಿರಾರು ಜನ, ಈ ಭಾಗದಲ್ಲಿ ಏನು ಕಡಿಮೆ ಇಲ್ಲ. ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳು ಈ ವಿಚಾರದಲ್ಲಿ ಅಗ್ರಣಿಗಳು. ದಕ್ಷಿಣ ಕರ್ನಾಟಕದಕ್ಕಿಂತ ಹೆಚ್ಚು ಮುಂದಿರುವಂತವ್ರು. ಯಾಕೆ ಅಂತಂದ್ರೆ ಕಷ್ಟವನ್ನ ನೇರವಾಗಿ ಅನುಭವಿಸಿರುವಂತ ಹೆಣ್ಣು ಮಕ್ಕಳಾಗಿದ್ದರಿಂದ ಅವರ ಸಾಹಸ ಬೇರೆಯೇ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ನೆನಪಿಸ್ಕೊಡ್ತಿದ್ದೀನಿ. ಆದ್ರೆ ದುರ್ದೈವ ಮಿತ್ರರೇ, ಅಕಸ್ಮಾತ್ ಇವೆಲ್ಲವುಗಳನ್ನ ನೆನಪು ಮಾಡಿಕೊಳ್ಳದೆ ನಾವು ಹಾಗೆ ಬಿಟ್ರೆ ಈ ನಾಡನ್ನ ಭಾರತದ ಪರಿಕಲ್ಪನೆಯಿಂದ ದೂರ ಮಾಡುವ ಜನ ವ್ಯಾಪಕವಾಗಿ ಬಳಸ್ಕೊಂಡ್ಬಿಡ್ತಾರೆ. ನಾನು ಕಳೆದ ಚುನಾವಣೆಯಲ್ಲಿ ನೋಡ್ತಾ ಇದ್ದೆ, ಬಹಳ ಜನ ಏನ್ ಹೇಳ್ತಿದ್ರು ಅಂತಂದ್ರೆ ದಕ್ಷಿಣ ಭಾರತವನ್ನ ಪ್ರತ್ಯೇಕ ರಾಷ್ಟ್ರ ಮಾಡ್ಬಿಡಬೇಕು ಅಂತ ಕೆಲವರು ಟ್ವೀಟ್ ಮಾಡ್ತಾ ಇದ್ರು. ಸೌತ್ ಇಂಡಿಯಾ ಈಸ್ ಸೆಪರೇಟ್ ಅಂತ. ಏನ್ ದುರದೃಷ್ಟ ರೀ. ಭಾರತ ಇಲ್ಲದ ಕರ್ನಾಟಕವನ್ನು ಊಹಿಸ್ಕೊಳ್ಳಿಕ್ಕಾದ್ರೂ ಸಾಧ್ಯವೇನು? ಕರ್ನಾಟಕವಿಲ್ಲದ ಭಾರತವನ್ನಾದ್ರೂ ಊಹಿಸ್ಕೊಳ್ಳಿಕ್ ಸಾಧ್ಯವ? ನಾವೆಲ್ಲರೂ ಒಂದಕ್ಕೊಂದು ಪೂರಕವಾಗಿರುವಂತವ್ರು. ಯಾವಾಗ ಕನ್ನಡಿಗನೊಬ್ಬ ತಾಯಿ ಭಾರತಿಯನ್ನ ಎದೆಯಲ್ಲಿಟ್ಕೊಂಡು ಪೂಜಿಸ್ತಾನೋ ಆಗ್ಲೇ ಭಾರತ ಮಾತೆ ಕಂಪ್ಲೀಟ್ ಆಗೋದು. ವಿವೇಕಾನಂದರು ದಕ್ಷಿಣದ ಕನ್ಯಾಕುಮಾರಿಯಲ್ಲಿ ನಿಂತ್ಕೊಂಡು ಆ ತಾಯಿ ಭಾರತೀಯ ಪರಿಕಲ್ಪನೆಯನ್ನು ಕಟ್ಟಿಕೊಂಡಾಗ ಅವರು ಬಂಗಾಳ ಭಾರತಿ ಅಂತ ಕರ್ಕೊಳ್ಳಿಲ್ಲ, ತಾಯಿ ಭಾರತಿ ಅಂತ ಕರೆದು ಇಡೀ ತಾಯಿ ಭಾರತೀಯ ಗೌರವವನ್ನ ಅಮೆರಿಕದ ವೇದಿಕೆ ಮೇಲೆ ಹೆಚ್ಚಿಸ್ಲಿಕ್ಕೆ ಅಂತ ಹೋಗಿದ್ದೆ ಹೊರತು ಒಂದು ರಾಜ್ಯದ ಗೌರವವನ್ನಲ್ಲ.
ಇವತ್ತು ನಾವು ಮತ್ತೆ ಈ ಭಾರತವನ್ನ ಕಟ್ಟಲಿಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ನಾನು ಸೇರಿರುವಂತ ಅನೇಕ ತಾಯಂದ್ರಲ್ಲಿ ಕೇಳ್ಕೊಳ್ತೀನಿ, ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರುವಂತ ಸರಿಯಾದ ಶಿಕ್ಷಣ ದಯಮಾಡಿ ಕೊಡಿ. ಅಕಸ್ಮಾತ್ ನಮ್ಮ ಮಕ್ಕಳಿಗೆ ಈ ರೀತಿಯ ಶಿಕ್ಷಣ ಹೋಗ್ಲಿಲ್ಲ ಅಂತಂದ್ರೆ ಬರಲಿರೋ ದಿನಗಳು ಭಾರಿ ಕಂಟಕದ ದಿನಗಳಿವೆ. ಎಂಥ ಕಂಟಕದ ದಿನಗಳಿವೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದು ನಿಮ್ಮ ಒರಿಜಿನಲ್ ಇಂಟೆಲಿಜೆನ್ಸ್ ಅನ್ನ ನಾಶ ಮಾಡಿ ತನ್ನದೇ ಆದ ಇಂಟೆಲಿಜೆನ್ಸ್ ಅನ್ನ ಮಕ್ಕಳ ತಲೆಯೊಳಗೆ ತುಂಬಿ ಅವರ ಯೋಚನೆ ಮಾಡುವ ಸಾಮರ್ಥ್ಯವನ್ನ ಧ್ವಂಸಗೊಳಿಸಲಿದೆ. ಹಾಗೇನಾದ್ರೂ ನಮ್ಮ ಮಕ್ಕಳು ಯೋಚನೆ ಮಾಡುವ ಸಾಮರ್ಥ್ಯವನ್ನ ಕಳ್ಕೊಂಡ್ರೆ ಅವರಿಗೆ ಯಾವುದೂ ರುಚಿಸೋದಿಲ್ಲ. ಅವರಿಗೆ ರುಚಿಸುವಂತ ಸಂಗತಿಗಳೇ ಬೇರೆ ಇವೆ. ಅವರನ್ನ ಅವರ ಮೌಲ್ಯದೊಳಗೆ ಬಲವಾಗಿ ಬೆಸೆಯುವಂತ ಪ್ರಕ್ರಿಯೆ ಆಗ್ಬೇಕಾಗಿದೆಯಲ್ಲ, ಅದಕ್ಕಿದು ಹೈ ಟೈಮ್. ಯಾವ ಕಾರಣಕ್ಕೂ ಇದರಿಂದ ಮಕ್ಕಳನ್ನ ವಂಚಿತರನ್ನಾಗಿಸಬೇಡಿ ಅಂತ ಕೇಳ್ಕೊಳ್ಳಿಕ್ ಬಂದಿದ್ದೀನಿ ನಾನು. ಹೈಸ್ಕೂಲಿನ ಮಕ್ಕಳಿಗೆ ಡ್ರಗ್ ಅಬ್ಯೂಸಿಂಗ್ ಶುರುವಾಗಿದೆ. ತುಮಕೂರಿನಲ್ಲಿ ಇತ್ತೀಚೆಗೆ ನಾನೊಂದು ಆತ್ಮಹತ್ಯೆ ಕೇಸು ನೋಡ್ಕೊಂಡು ಬಂದಿದ್ದೀನಿ. ಚಿಕ್ಕ ಹುಡುಗ, 11-12 ವರ್ಷದ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಯಾಕೆ ಗೊತ್ತಾ? ಅವನ ಜೊತೆಯಲ್ಲಿರೋ ಮಿತ್ರರು ಅವನಿಗೆ ಡ್ರಗ್ಸ್ ನ ಚಟ ಹಚ್ಚಿಸಿದ್ರು. ಅದಕ್ಕೋಸ್ಕರ ಅವನು ದುಡ್ಡು ತರಬೇಕು ಅನ್ನುವಂತ ಒತ್ತಡಕ್ಕೆ ಸಿಲುಕಿಸಿದ್ರು. ಅವನು ತನ್ನ ತಾಯಿಗೆ ಮುಖ ತೋರಿಸ್ಲಿಕ್ಕಾದ್ರೆ ಆತ್ಮಹತ್ಯೆ ಮಾಡಿಕೊಂಡ ಅಂತ. ಯಾವ ಸ್ಥಿತಿಗೆ ಹೋಗ್ತಿದೆ? ನಾವು ಭಾರತವನ್ನ ಮೇಲೆತ್ತಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನ ವೀರ್ಯವಂತರನ್ನಾಗಿ ಮಾಡುವಂತ ಅಗತ್ಯ ಇದೆ. ಅವರಿಗೆ ಸಾಹಸದ ಕಥೆಗಳನ್ನು ಹೇಳುವಂತ ಅಗತ್ಯ ಇದೆ. ಇವತ್ತಿನ ಹೆಣ್ಣು ಮಕ್ಕಳು ಭಾಗ್ಯವಂತರು ಯಾಕೆ ಅಂತಂದ್ರೆ ಬರೀ ಕಥೆಗಳನ್ನ ಕೇಳಬೇಕು ಅಂತಿಲ್ಲ. ಕಥೆಗಳನ್ನ ಕೇಳಿದ ನಂತರ ಅವರೊಳಗೆ ಶೌರ್ಯದ ಉದ್ದೀಪನಗೊಂಡ್ರೆ ಈ ನಾಡು ಅವರನ್ನ ಯುದ್ಧ ರಂಗದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತ ಅವಕಾಶಕ್ಕೂ ಕೂಡ ಈಗ ಹೊಸದಾಗಿ ಅವಕಾಶ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನನ್ನ ದೇಶದ ಸೈನ್ಯದಲ್ಲೂ ಕೂಡ ಹೆಣ್ಣು ಮಕ್ಕಳು ಯುದ್ಧಕ್ಕೆ ಹೋಗಬಲ್ಲಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆಯಲ್ಲ, ಇದು ಹೊಸ ಭಾರತ ಅಂತ. ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲಿ ಮುಂದುವರೆದಿದ್ದಾರೆ. ಇಸ್ರೋದವರು ಮಂಗಳಯಾನ ಮಾಡ್ತಾರೆ. ಮಂಗಳಯಾನ ಮಾಡಿದ ನಂತರ ಇಸ್ರೋದವರು ಚಂದ್ರನ ಮೇಲೆ ಅವರು ದಕ್ಷಿಣದ ಪೋಲ್ನಲ್ಲಿ ತಮ್ಮ ನೌಕೆಯನ್ನ ಇಳಿಸಿದ ನಂತರ ಇಡೀ ಜಗತ್ತು ಫೋಟೋ ಶೇರ್ ಮಾಡುತ್ತೆ. ಚಂದ್ರನ ಮೇಲಿರೋ ನೌಕೆ ಇದಲ್ಲ, ಅದನ್ನ ನಿಲ್ಲಿಸಲಿಕ್ಕೆ ಕಾರಣೀಭೂತರಾಗಿರುವಂತ ಸೀರೆ ಉಟ್ಟಂತ 5-6 ಜನ ಹೆಣ್ಮಕ್ಳು ಫೋಟೋ ಶೇರ್ ಮಾಡಿ ಇವರ ಕಾರಣಕ್ಕೋಸ್ಕರ ನೌಕೆ ಅಲ್ಲಿಗೆ ಹೋಗಿದೆ ಅಂತ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ವಾತಾವರಣ ಇದೆ. ಈ ಜಗತ್ತಿನ ಎಲ್ಲ ಮೂಲೆಗಳಲ್ಲಿ ಹುಡುಕಿದ್ರು ಈ ನಾಡಿನ ಹೆಣ್ಣು ಮಕ್ಕಳಲ್ಲಿರುವಂತ ಅಪರೂಪದ ಆ ತಾಕತ್ತಿದೆಯಲ್ಲ, ಅದನ್ನು ಹೊರಗೆ ತರಬೇಕಾದಂತ ಅಗತ್ಯ ಇದೆ. ಹೊಸ ಸ್ವರೂಪದಲ್ಲಿ ಸಮಾಜದ ಮುಂದೆ ಅದನ್ನು ನಿಲ್ಲಿಸಬೇಕಾದಂತ ಅಗತ್ಯ ಇದೆ. ನನ್ಗನ್ಸುತ್ತೆ ಕರ್ನಾಟಕ ವೈಭವ ಅಂಥದ್ದೊಂದು ಪ್ರೇರಣೆಯನ್ನ ನಮ್ಮಲ್ಲಿ ತುಂಬಲಿಕ್ಕೆ ಸಾಧ್ಯವಾದರೆ ಈ ಪ್ರಯತ್ನ ಎಲ್ಲ ಸಾರ್ಥಕ ಅಂತ. ನಾನು ಸೇರಿರುವಂತ ಎಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಈ ಕುರಿತಂತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಆ ಎಲ್ಲ ತಾಯಂದರಿಗೆ ಈ ನಾಡಿನ ಗೌರವವನ್ನ, ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದ ಆ ಎಲ್ಲ ತಾಯಂದರಿಗೂ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಒಂದ್ಸಲ ಭಾರತ ಮಾತೆಗೆ ಒಂದು ಜೈಕಾರ ಕೊಡಿ. ಉಚ್ಚ ಕಂಠದಲ್ಲಿ ಕರ್ನಾಟಕದ ಜನರಿಂದ ಭಾರತ ಮಾತೆಗೆ ಜೈಕಾರ ಸಲ್ಲಲಿ. ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ. ತಮ್ಮ ಅದ್ಭುತ